ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಹೆಣ್ಣು ಮಗಳ ಹಡಿದ್ರೆ ಮಕ್ಕಳಿಗೆ ಹಾಲಿಲ್ಲ ಅಂತ ಹರಿಸ್ಕೊಂಡು ಬಂದರೆ ಮಗುಗೆ ತನ್ನ ಕುಡಿಯೋ ದಿವಸನೂ ಹಾಲು ವ್ಯವಸ್ಥೆ ಆಗುತ್ತೆ. ಮತ್ತು ಯಾವುದೇ ಹಸುವು ಹಾಲು ಕೊಳ್ಳಿಲ್ಲ ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅಥವಾ ಒಂದು ರೌಂಡ್ ಹಾಕ್ಸ್ಕೊಂಡು ಹೋದರೆ ಹಾಲಿಗೆ ಯಾವುದೇ ಕೊರತೆ ಇರಲ್ಲ. ಅಂದಿನಿಂದ ಅದಕ್ಕೆ ಇದು ಪಾಲ್ಪಟ್ಟಮ್ಮ ಅಂತ ಹೆಸರು ಬಂದಿರೋದು ಪ್ರಸಿದ್ಧವಾಗಿ. ಅದೇ ಥರ ಭಕ್ತರ ಈ ಒಂದು ಈಡೇರಿಸ್ತಾ ತಾಯಿ ಇಲ್ಲಿ ನೆಲೆಸಿದ್ದು. ಸುಂದರಪಾಳ್ಯದ ಶ್ರೀ ಪ್ರಸನ್ನ ಪಾಲ್ಪಟ್ಟಮ್ಮ ಹಾಗೂ ಲಕ್ಷ್ಮೀನಾರಾಯಣ ಸ್ವಾಮಿಯವರ ವರ್ಷೇ ಕರ್ತವ್ಯಂಗ ಏತದ್ವರ್ಷೆ ಇಂದಿನ ನಿನ್ನೆ ರಾತ್ರಿ ಪುಷ್ಪ ಪಲ್ಲಕ್ಕಿ ಕರಗ ಹಾಗೂ ತಾಯಿಯ ನಿನ್ನೆ ಕ್ಷೀರಾಭಿಷೇಕ ಆಗಿದೆ. 500 ಲೀಟರ್ ಹಾಲು ಕ್ಷೀರಾಭಿಷೇಕ ಮಾಡಿ ಈ ದಿನ ಬೆಳಗ್ಗೆ ಅಗ್ನಿಗುಂಡ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜನರು ಭಕ್ತರು ಬಂದು ತಾಯಿಯ ಸೇವೆಗೆ ಕೃತಾರ್ಥರಾಗಿ ಇಲ್ಲಿ ಸಮಾರಾಧನೆ ನಿನ್ನೆಯಿಂದ ಇಂದಿನವರೆಗೂ ಸಮಾರಾಧನೆ ನಡೀತಾ ಇದೆ. ಬಂದಿರತಕ್ಕಂಥ ಭಕ್ತರಿಗೆಲ್ಲ ಭೋಜನದ ವ್ಯವಸ್ಥೆ ಉಂಟು. ಹಾಗಾಗಿ ಸಾವಿರಾರು ಜನ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ನಮಗೆ ಇಲ್ಲಿ ಪಾಲಾರು ನದಿ ಉಪನದಿಯಲ್ಲಿ ಈ ದೇವಿ ದೊರಕಿರೋದು. ಸುಮಾರು ಅಂದರೆ ಒಂದು 300 ವರ್ಷಗಳ ಹಿಂದೆ ದೊರಕಿರತಕ್ಕಂಥ ದೇವಿಯ ಸಿಕ್ಕಾಗ 4.5 ಅಡಿ ಇದೆ, ಈಗ 6.5 ಅಡಿ ಆಗಿದೆ. ಅಂದರೆ ನಮಗೆ ದೇವಿ ಬೆಳೀತಾ ಇದ್ದಾಳೆ ಅನ್ನೋ ಒಂದು ಪ್ರತೀತಿ ಇರೋದ್ರಿಂದ ಸಾವಿರಾರು ಜನರು ಬಂದು ತಮ್ಮ ಆಸೆ ಈಡೇರಿಸ್ತಾ ಬಂದಿದ್ದಾರೆ. ಪ್ರತಿ ಶುಕ್ರವಾರ ಪಂಚಾಮೃತ ಅಭಿಷೇಕ ಇರುತ್ತೆ. ಹಾಗೂ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಅಲಂಕಾರ, ನವರಾತ್ರಿನಲ್ಲಿ ವಿಶೇಷವಾದ ಅಲಂಕಾರ, ಪೂಜಾ ವ್ಯವಸ್ಥೆ ಇರುತ್ತೆ.
Banana.